ನೋಡಿ ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲಿ ಅಲ್ಲಿ ಇಲ್ಲಿ ಸುಮ್ಮನೆ ದುಡ್ಡನ್ನು ಖರ್ಚು ಮಾಡೋದು ಬದಲು ನೀವು ವಾಕಿಂಗ್ ಹೋಗ್ಬೇಕಾದ್ರೆ ನಾಯಿಗಳು ಹಿಡ್ಕೊಂಡು ಹೋಗ್ಬೇಕಾದ್ರು ಅದೇ ಒಂದು ಮಲೆನಾಡು ಗಿಡ್ಡ ಹಸುವನ್ನು ತಗೊಂಡು ನೀವು ನಾಯಿಗೆ ಜಾಗ ಮಾಡಿರ್ತೀರಲ್ಲ, ಅಷ್ಟೇ ಸಾಕು ಜಾಗ. ಆ ಜಾಗದಲ್ಲಿ ಒಂದು ಮಲೆನಾಡು ಗಿಡ್ಡ ಹಸುನು, ಒಂದು ಹಳ್ಳಿಕಾರ್ ಹಸು ಮಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆ ಇದು. ಶುಗರು, BP ಎಲ್ಲ ಒಳ್ಳೆ ಇದು. ಆಮೇಲೆ ನಿಮಗೆ ಮನೆಯಲ್ಲಿ ಒಂದು ವೈಬ್ರೇಷನ್ ಕಂಡುಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ದು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಮನೆಯಲ್ಲಿ ಒಂದು ಹಳ್ಳಿಕಾರ್ ಹಸು ಇರಲೇಬೇಕು, ಇಲ್ಲ ಒಂದು ಮಲೆನಾಡು ಗಿಡ್ಡ ಹಸು ಇರಲೇಬೇಕು. ನೋಡಿ ಫ್ರೆಂಡ್ಸ್, ಎಷ್ಟಿದೆ ನೋಡಿ ಫ್ರೆಂಡ್ಸ್. ಇದು ಒಂದು ಮಲೆನಾಡು ಗಿಡ್ಡದ ಕರು. ಇದು ನೋಡಿ ಫ್ರೆಂಡ್ಸ್ ಎಷ್ಟಿದೆ. ಇದರಲ್ಲಿ ಲಾಭ ನಷ್ಟ ಅಂತ ನೋಡೋಕೆ ಹೋಗಬೇಡಿ. ಇದರಲ್ಲಿ ಹಾಲು ಒಳ್ಳೆ ಉತ್ತಮವಾದ ಹಾಲು, ಶುಗರು BPಗೆಲ್ಲ ಒಳ್ಳೆಯದು, ಗಂಜಲ ಒಳ್ಳೆಯದು. ಇದು ಒಂದು ಮಹಾಲಕ್ಷ್ಮಿ ಇದ್ದಂಗೆ ಮನೆಯಲ್ಲಿ ಮಲೆನಾಡು ಗಿಡ್ಡ ಹಸು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ ಇರುವ ಹಸು. ನಾನು ಸ್ವಯೋಜಿತ ಸಾಕಿ ನನ್ನ ಅನುಭವದಲ್ಲಿ ಬಂದಿರೋ ವಿಷಯ ಮಾತ್ರ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು 4 ದಿನ ಆಯಿತು ಫ್ರೆಂಡ್ಸ್ ಕರು ಹಾಕಿ. ಇದ್ರ ಹಾಲು, ಇದ್ರ ಮಜ್ಜಿಗೆ, ಗಂಧ ಎಲ್ಲ ತುಂಬ ಶ್ರೇಷ್ಠ ಫ್ರೆಂಡ್ಸ್. ನನ್ನ ಹತ್ರ 3 ವರ್ಷದಿಂದ ಇದೆ. ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.